ನೆವರ್. ಈ ಸಿತಾರ ಯಾವಾಗಲೂ ಆಗ ಮಾಡಲ್ಲ. ನನಗೆ ಸ್ವಂತವಾದದ್ದು ಕೇವಲ ನನಗೆ ಮಾತ್ರ ಸ್ವಂತ, ಬೇರೆ ಯಾರಿಗೂ ಸಿಗೋದಕ್ಕೆ ಬಿಡಲ್ಲ. ಅದಕ್ಕೆ ನನ್ನ ಸ್ವಂತ ಮಾಡ್ಕೊಳ್ಬೇಕಂತ ನನ್ನ ಫ್ರೆಂಡ್ ಬರ್ಡೇ ಅಂತ ನೀನು ಎಳ್ಕೊಂಡು ಹೋಗಿದ್ದೆ. ಡ್ರಿಂಕ್ ಅಂತ ಬಲವಂತವಾಗಿ ಕುಡಿಸ್ದೆ. ಒಂದೇ 5 ನಿಮಿಷ, ಜಸ್ಟ್ 5 ಮಿನಿಟ್ಸ್ ಮಾತ್ರ ನಾನು ಹಾಕಿ ಪಕ್ಕಕ್ಕೆ ಹೋದ್ನೋ ಇಲ್ವೋ, ಹೀಗೆ ನೀನು ಮಾಯವಾಗಿ ತಿರುಗಿ ನನಗೆ ಕಾಣಿಸದ ಪರಿಸ್ಥಿತಿ ತಂದುಬಿಟ್ಟೆ. ಏನಂತೀರಾ ಅಂತ ಅಳ್ತಾ ಅರ್ಚಿದ್ಲು ಸಿತಾರ. ಆರುಷ್ ತನ್ನ ಮುಷ್ಟಿಯನ್ನು ಬಿಗಿಯಾಗಿಡಿದು, ನಾನು ಮೊದಲಿಂದಲೂ ನಿನಗೆ ಹೇಳುತ್ತಾನೇ ಇದ್ದೀನಿ ಸಿತಾರ, ನೀನಂದರೆ ನನಗಿಷ್ಟ ಇಲ್ಲ. ನಿನ್ನ ಮದುವೆ ಮಾಡ್ಕೊಳ್ಳೋಷ್ಟು ಇಷ್ಟ ನನಗೆಂದಿಗೂ ಬರೋದಿಲ್ಲ. ಆದರೂ ನೀನು ಹುಚ್ಚಿ ಅಂತೆ ನನಗೋಸ್ಕರ ಕಾಯ್ತಿರ್ತೀನಿ ಅಂದರೆ ನಿನ್ನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಅಂದು ನನ್ನನ್ನು ಕಾಪಾಡಿದ್ದು ಅಹಿರಾ ತಾನೇ ಅಂತ ಕೇಳ್ದ. ಹೌದು ಹೌದು ಹೌದು, ಅವಳೇ ಕಾಪಾಡಿದ್ರೆ ಏನಾಗೋಯ್ತು? ಯಾರಿಗೂ ನಷ್ಟ ಏನಿಲ್ವಲ್ಲ. ನಾನು ಕೊಟ್ಟೋ ಡ್ರಗ್ನಿಂದ ನೀನು ಅವಳೊಂದಿಗೆ ಸೇರಿದ್ರೆ ನಿನ್ನ ನರಗಳ ಕತ್ತರಿಸಿ ನೀನು ಸಾಯ್ತಿರ್ತಿದ್ದೆ. ಬ್ರೈನ್ ಡೆಡ್ ಆಗ್ತಿತ್ತು. ಅದಕ್ಕೆ ಅದು ಮುಂದೆ ಹಿಂದೆ ನೋಡದೆ ಅವಳನ್ನು ನಿನಗೆ ಆ ಪ್ಲೇಸ್ನಲ್ಲಿ ನಾನಿದ್ರೂ ಸರಿ ಅದೇ ಮಾಡ್ತಿದ್ದೆ. ನಿಜಕ್ಕೂ ಪ್ಲ್ಯಾನ್ ಮಾಡಿದ್ದೆ ನನ್ನನ್ನು ನಾನು ನಿನಗೆ ಕೊಡೋಣ ಅಂತ. ಯಾಕೆ ಅದರ ಪ್ರೇಮ ನಿನಗೆ ಕಾಣಿಸುತ್ತೆ, ನನ್ನ ಪ್ರೇಮ ನಿನಗೆ ಯಾಕೆ ಕಾಣಿಸಲ್ಲ ಅಂತ ಸಿತಾರ ಅರ್ಚಿದ್ಲು. ನೋಡ್ತಾನೇ ಇದ್ದೀನಿ, ಇವಳನ್ನು ಮದುವೆ ಆಗಿ ಬಂದಾಗಿಂದ ಯಾವಾಗಲೂ ಅಹಿರಾ ಅಂತ ಅವಳ ಹಿಂದೆ ನಾಯಿ ಮರಿಯಂತೆ ಸುತ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಅವಳು ಹೇಳಿದ್ದನ್ನೇ ಮಾಡೋದು. ಅವಳು ಹೇಳಿದೆ ಅಂತ ನಿನ್ನ ಅಸ್ತಿತ್ವವನ್ನು ಕಳ್ಕೊಂಡು ಎಲ್ಲೋ ಹೊರಗಡೆ ಉದ್ಯೋಗ ಮಾಡೋದು, ಕೋಟಿಗಟ್ಟಲೆ ಆಸ್ತಿಯನ್ನು ಎಡಗೈಯಿಂದ ಬಿಟ್ಟು ಬಿಡೋದು, ಇದನ್ನೆಲ್ಲ ಏನಂತೀರಾ? ಮ್ಯಾನಿಪುಲೇಷನ್ ಅಲ್ವಾ ಇದು ಅಂತ ಸಿತಾರ ಕಿರ್ಚಿದ್ಲು. ಸಿತಾರ ಮಾತಿಗೆ ಶಾಕಾಗಿ ಸ್ತಬ್ಧರಾಗಿ ಎಲ್ಲರೂ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಿದ್ರೆ, ಮೊದಲು ಚೇತರಿಸ್ಕೊಂಡಂತಹ ಅಮರೇಂದ್ರ ಅವರು ಇನ್ನೂ ತಡೀಲಾರದೆ, ಮ್ಯಾನಿಪುಲೇಷನ್ ಅಂದರೆ ಏನು ಸಿತಾರಾ? ಇದನ್ನು ಪ್ರೀತಿ ಅಂತಾರೆ, ಪ್ರೀತಿಯಿಂದ ಬದಲಾಗೋದು ಅಂತಾರೆ. ಅದು ನಿನಗೆ ಬಾರದೆ ನನ್ನ ಮಗನನ್ನ ಟ್ರ್ಯಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನಿಜಕ್ಕೂ ಏನು ಮಾಡಿದ್ಯಾ ಸಿತಾರ ನೀನು? ಚಿಕ್ಕವಳಿಂದ ನಿನ್ನನ್ನು ಸೊಸೆಯಾಗಿಂತ ಮಗಳಾಗಿ ಹೆಚ್ಚಾಗಿ ನೋಡ್ಕೊಂಡಲ್ಲ, ಆ ಮಾತ್ರ ಕೃತಜ್ಞತೆಯೂ ನಿನಗಿಲ್ವಾ? ಯಾಕೆ ಹೀಗೆ ಮಾಡಿದೆ ಅಂತ ಆವೇಶದಿಂದ ಕೇಳಿದರು. ಸಿತಾರ ಅದಕ್ಕಿಂತ ಆವೇಶದಿಂದ, ಯಾಕಂದರೆ ನನ್ನ ಮಾವನಿಗಾಗಿ ಚಿಕ್ಕವಳಿಂದ ಮಾವನ ಮೇಲಿದ್ದ ಪ್ರೀತಿಯಿಂದ ಈ ರೀತಿ ಮಾಡಿದ್ದೀನಿ. ತಪ್ಪೇನಿದೆ ಹೇಳಿ? ನನ್ನ ಮಾವನನ್ನು ದಕ್ಕಿಸ್ಕೊಳ್ಬೇಕು ಎಷ್ಟು ರೀತಿಯಲ್ಲೂ ಪ್ರಯತ್ನಿಸಿದೆ ಅಂದರೆ ಅಷ್ಟು ರೀತಿಯಲ್ಲೂ ಪ್ರಯತ್ನಿಸ್ಬಿಟ್ಟಿದ್ದೀನಿ ಅಂತ ಅರ್ಚಿಬಿಟ್ಲು. ಬಾವಾ, ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊ. ಇದು ಅಗತ್ಯಕ್ಕೆ ಮಾತ್ರ ನಿನ್ನ ಪ್ರೀತಿಸ್ತಾಳೆ ಹೊರತು ನಿನ್ನ ಪ್ರಾಣದಂತೆ ಪ್ರೀತಿಸಲ್ಲ ಭಾವ. ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೀನಿ. ಹಾಗೆ ಪ್ರೀತಿಸಿದ್ರೆ ಖಂಡಿತ ನಾನು ಬೆದರಿಸಿದ್ರು ನಿನ್ನ ಬಿಡದೇ ಇರ್ತಿದ್ಲು ಅಂತ ಸಿತಾರ ಅಂತಿದ್ರೆ, ಆರುಷ್ ಸಿತಾರನ ದೂರ ತಳ್ಳಿ, ಅವಳು ಪ್ರೀತಿಸಿದ್ರಿಂದಲೇ ನನ್ನೊಂದಿಗೆ ಬಂದು ಮದುವೆಗೆ ಮುಂಚೆ ಬಹಳ ದೂರ ಹೋಗಿದ್ದು ಸಿತಾರ, ನಿನ್ನ ಕಾರಣದಿಂದಲೇ. ಎಲ್ಲಿ ನೀನು ನನ್ನನ್ನು ಏನು ಮಾಡ್ತೀಯೋ ಎಂಬ ಭಯದಿಂದ ದೂರ ಹೋಗಿದ್ದು. ಇಲ್ದಿದ್ರೆ ಯಾಕೆ ದೂರ ಹೋಗ್ತಿದ್ಲು? ನನಗೋಸ್ಕರ ಅಷ್ಟು ದೂರ ಹೋದ ಹುಡುಗಿ ನನ್ನ ಎದುರುಗಡೆ ನಿಂತು, ನಾನು ನಿನಗಾಗಿ ಇಷ್ಟು ಮಾಡಿದ್ದೀನಿ, ನನ್ನ ಮೇಲೆ ಪ್ರೇಮ ಇಲ್ವಾ ಅಂತ ಕೇಳಲಿಲ್ವ ಏನು ಅಂತ ಅರ್ಚಿ, ಇದೆಲ್ಲ ಬೇಡ ಸಿತಾರ, ನಿಜಕ್ಕೂ ನೀನೇನು ಮಾಡಿದ್ಯಾ, ನನ್ನ ನಿಜ ಬೇಕು. ಅಂದು ಪಾರ್ಟಿಯಲ್ಲಿ ಏನು ನಡೀತು, ಯಾಕೆ ನಾನು ಮೂರ್ಛೆ ಹೋದೆ, ಯಾಕೆ ಹಾಗೆ ನಡೆದು 3 ದಿನಗಳ ನಂತರ ನೀನು ಹೇಳಿದ್ದೇ ನಿಜ ಅಂತ ನಂಬದೆ, ಹೇಳು ಅಂತ ಅರ್ಚ್ತಿದ್ರೆ, ಸಿತಾರ ಅಳ್ತಾ, ಹೇಳಿದರೆ ನನ್ನ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದ್ಲು. ಆರ್ ಯು ಮ್ಯಾಡ್ ಸಿತಾರ? ಮದುವೆ ಆದವನ್ನ ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಬಯಸ್ತಿದ್ಯಾ? ಇದರಲ್ಲಿ ಎಲ್ಲಿಯೂ ನನಗೆ ಪ್ರೀತಿ ಕಾಣ್ತಿಲ್ಲ, ಕೇವಲ ಪಂಥ ಮಾತ್ರ ಕಾಣಿಸ್ತಿದೆ. ನಿನಗೆ ಗೊತ್ತಾ, ಅಪ್ಪನವರು ನಿಜವಾಗಿಯೂ ನಮ್ಮ ಮದುವೆನ ಒಂದು ಟ್ರ್ಯಾಪ್ನಂತ ಮಾಡಿದ್ರು. ಆದರೆ ನಾನು ಅಹಿರಾ ಎಂಗೇಜ್ಮೆಂಟ್ಗೆ ಹೋಗೋವರೆಗೆ ಕೂಡ ಮದುವೆ ಮಾಡಿಕೊಳ್ಳಬೇಕು ಅಂತ ಅನ್ನೋ ಕನಿಷ್ಠ ಆಲೋಚನೆ ಕೂಡ ಬರಲಿಲ್ಲ ಗೊತ್ತಾ. ಅಂದು ಬೆಳಗ್ಗೆ ಏನೋ ಗೊತ್ತಿಲ್ಲ, ಆದರೆ ನಾನೇ ತಾಳಿಯನ್ನು ಗೋಲ್ಡ್ ಶಾಪ್ಗೆ ಹೋದಾಗ ತಾಳಿ ಬಹಳ ಸುಂದರವಾಗಿ ಕಾಣಿಸಿದ್ರಿಂದ ತಗೊಂಡೆ. ಬಹುಶಃ ಇದನ್ನೆಲ್ಲ ದೇವರು ಬರೆದ ಇರೋವಂಥ ಹಣೆ ಬರಹ ಏನೋ. ಅಲ್ಲಿವರೆಗೆ ಹೋಗಿ ನನ್ನ ಲವ್ವರ್ ಅಂತ ಹೇಳಿ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕಂದ್ಕೊಂಡು ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೆ ಅಂದರೆ ಅರ್ಥ ಆಗ್ತಿಲ್ವೇ? ಅಲ್ಲಿಯೇ ನಮ್ಮಿಬ್ಬರ ಮನಸ್ಸುಗಳು ಸೇರಿ ಹೋಗಿವೆ ಅಂತ. ಯಾವ ರೀತಿ ನಡೆದ್ರೂ ನಮ್ಮಿಬ್ಬರಿಗೂ ಮದುವೆ ಆಯಿತು.
ಇಲ್ಲಿಗೆ ಬಂದ ಮೇಲೆ ಕೂಡ ಕೇವಲ ಅವಳ ಮಾತು ಕೇಳುವಂತೆ ನಾನು ಬದಲಾಗಿದ್ದೀನಿ ಅಂದರೆ ಅವಳ ಪ್ರೇಮಕ್ಕೆ ನಾನು ಶರಣಾಗಿದ್ದೀನಿ ಅಂತ ಅರ್ಥ ಸಿತಾರ. ಅದು ಕೂಡ ಅರ್ಥ ಮಾಡ್ಕೊಳ್ದೆ ಹುಚ್ಚು ಮಾತುಗಳು, ಹುಚ್ಚು ಪ್ರಯತ್ನಗಳಿಂದ ಮತ್ತೊಮ್ಮೆ ನನ್ನನ್ನು ನಿನ್ನ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ಪ್ರತಿ ಬಾರಿ ಅದೇ ದಿನವನ್ನು ನೆನಪಿಸಿ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ. ಅದರ ಕಾರಣದಿಂದ ನಾನು ಎಂಥ ಸ್ಟ್ರೆಸ್ ತೆಗೆದುಕೊಳ್ತಿದ್ದೀನಿ, ಎಷ್ಟು ಬಾಧೆ ಪಡ್ತಿದ್ದೀನಿ ಎಂಬುದು ಒಂದೇ ಒಂದು ಸಾರಿ ಯೋಚಿಸಲಿಲ್ಲ ನೀನು. ಕನಿಷ್ಠ ಒಂದೇ ಒಂದು ಸಾರಿ ಆದರೂ ಯೋಚಿಸಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ. ನೀನು ಒಂದೇ ಒಂದು ವಿಷಯ ಮರೆತುಬಿಟ್ಟಿದೀಯ ಸಿತಾರ. ನನಗೋಸ್ಕರ ನಿನ್ನನ್ನು ನೀನು ಕೊಟ್ಟಿದ್ರೆ ಮರುದಿನವೇ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಕ್ಷಣನೂ ಯೋಚಿಸ್ತೇ ಇರ್ತಿದ್ದೆ. ಆದರೆ ಹಾಗೆ ಮಾಡದೆ ಇಷ್ಟು ದಿನಗಳ ಕಾಲ ಕಾಯ್ದೆ ಅಂದರೆ ಏನೋ ಆ ದೇವರು ನನಗೆ ಅದನ್ನು ಬರೆದಿರಲಿಲ್ವೇನೋ. ಅರ್ಥ ಆಯ್ತಾ? ಇಷ್ಟೊತ್ತಾದರೂ ನಿನ್ನ ಜೀವನದಲ್ಲಿ ನಾನು, ನನ್ನ ಜೀವನದಲ್ಲಿ ನೀನಿಲ್ಲ, ಬರೋದಕ್ಕೆ ಸಾಧ್ಯವೂ ಇಲ್ಲ, ಬರಲೂ ಇಲ್ಲ. ಈಗಲಾದರೂ ನಿಜ ಹೇಳ್ತೀಯಾ ಅವತ್ತು ಏನು ನಡೀತು ಅಂತ ಆರುಷ್ ಕೋಪವಾಗಿ ಕೇಳ್ದ. ಸಿತಾರಾಗೆ ಒಳಗೆ ಭಯ ಆಗ್ತಿದ್ರು. ಹೊರಗೆ ಹೇಳಿದೆ ಮೌನವಾಗಿದ್ದರೆ ಜಾನಕಿ ಅವ್ರ ಕೋಪದಿಂದ ಹೇಳಮ್ಮ, ಕೇಳ್ತಿದ್ದಾನಲ್ವಾ, ನಿಜಕ್ಕೂ ಏನು ಮಾಡಿದೆ ನೀನು? ಅವನ್ಯಾಕಷ್ಟು ಆವೇಶ ಪಡ್ತಿದ್ದಾನೆ ಹೇಳು ಅಂತ ಕೂಗಿದ್ರಿಂದ ಸಿತಾರ ಆಕ್ರೋಶದಿಂದ ಎಲ್ಲರ ಕಡೆ ನೋಡ್ತಾ ಹೌದು ಮಾಡಿದ್ದೀನಿ ಅಂತ ತಾನು ಮಾಡಿದ್ದನ್ನು ಹೇಳತೊಡಗಿದ್ಲು ಎಲ್ಲರ ಮುಂದೆ. ಸರಿಯಾಗಿ 5 ತಿಂಗಳ ಹಿಂದೆ ಒಂದು ದಿನ ಆರುಷ್ ಜೈ ಊರಿಗೆ ಹೋಗ್ತಿದ್ದಾನೆ. ಬರೋದಕ್ಕೆ 1 ವಾರ ಸಮಯ ಬೇಕಾಗುತ್ತೆ ಅಂತ ಸೆಂಡ್ ಆಫ್ ಬರೋದಕ್ಕೆ ಕರೀತಿದ್ರಿಂದ ಹೋಗೋದಕ್ಕೆ ರೆಡಿಯಾಗಿ ಹೊರಗೆ ಬಂದಿದ್ದ. ಅಷ್ಟೊತ್ತಿಗೆ ಸಿತಾರಾಗೆ ಅಹಿರಾ ಆರುಷ್ನನ್ನು ಹುಚ್ಚಾಗಿ ಪ್ರೀತಿಸ್ತಿದ್ದಾಳೆ ಎಂಬ ವಿಷಯ ತಿಳಿಯಿತು. ಯಾವಾಗ ನನ್ನ ಪಾರ್ಟಿ ಇಲ್ಲ, ಏನೂ ಇಲ್ಲ, ಹೆಣ್ಣುಮಗಳು ಅಂಥ ಸ್ಥಳಗಳಿಗೆ ಹೋಗಬಾರ್ದು ಅಂತ ಗೊತ್ತಿಲ್ವಾ ಅಂತ ಸಿತಾರ ಸೀರಿಯಸ್ ಆಗಿ ನಟಿಸಿದ್ಲೋ, ಇತ್ತ ಜಾನಕಿ ಮತ್ತು ರಾಗಿಣಿ ಬಂದು ಏನೋ ನನ್ನ ಮಗಳ ಮೇಲೆ ಕೂಗ್ತಿದ್ಯಾ, ಅವಳಿಗೆ ಗೊತ್ತಿಲ್ವಾ ಯಾವಾಗ ಎಲ್ಲಿ ಹೇಗಿರಬೇಕಂತ, ನೀನು ಹೇಳುವಷ್ಟು ಪರಿಸ್ಥಿತಿಗೆ ನನ್ನ ಮಗಳು ಇನ್ನೂ ಬಂದಿಲ್ಲ ಬಿಡು ಅಂತ ಬೆಂಬಲಕ್ಕೆ ಬರೋದ್ರಿಂದ ಸಿತಾರ ಮನಸ್ಸಿನಲ್ಲೇ ಥ್ಯಾಂಕ್ ಯು ಅಮ್ಮ ಅಂದ್ಕೊಂಡು ಬಾವಾ ಪ್ಲೀಸ್ ಬಾವಾ, ಅದು ನನ್ನ ಬೆಸ್ಟ್ ಫ್ರೆಂಡ್ ಬಾವಾ, ನಾನು ಹೋಗ್ತಿದ್ರೆ ಕೇಕ್ ಕೂಡ ಕಟ್ ಮಾಡೋದಿಲ್ಲ ಅಂತ ಹೇಳಿದೆ, ಜಸ್ಟ್ ಅರ್ಧ ಗಂಟೆ ಇದ್ದು ಬಂದುಬಿಡೋಣ ಬಾವಾ, ಒಂಟಿಯಾಗಿ ಹೋಗ್ಬೇಕಂದ್ರೆ ಭಯ ಆಗ್ತದೆ, ಪ್ಲೀಸ್ ಬಾವಾ, ಈ ಒಂದೇ ಒಂದು ಸಲಕ್ಕಾಗಿ ಬಾ ಅಂತ ಬಹಳಷ್ಟು ಸಮಯ ಬೇಡ್ಕೊಳ್ಳೋದ್ರಿಂದ ತಪ್ಪದೆ ಸರಿ ಅಂತ ಒಪ್ಕೊಂಡ. ಇನ್ನೂ ಬೇರೆ ಚಾನ್ಸ್ ಇಲ್ಲ ಅಂತ ಹೆಣ್ಮಗಳನ್ನ ಒಂಟಿಯಾಗಿ ಅಂಥ ಸ್ಥಳಕ್ಕೆ ಕಳಿಸೋದು ಅವನಿಗೆ ಇಷ್ಟ ಇಲ್ಲದೆ ಒಪ್ಕೊಂಡ ಅಷ್ಟೆ. ಆ ಮಾತಿಗೆ ಸಿತಾರ ಅಂತೂ ತುಂಬಾ ಸಂಭ್ರಮಿಸ್ತಾ ಹಾಗಾದರೆ ನಾನು ರೆಡಿ ಅಂತ ಹೇಳಿ ಈ ಕಡೆ ಪ್ರೇಮದ ವಿಷಯವನ್ನು ಹೇಳಬೇಕಂತ ಅಹಿರಾ ಕಾಯ್ತಿದ್ಲು ಎಂಬ ಮಾಹಿತಿಯನ್ನು ತಿಳಿದು ಅಹಿರಾಕ್ಕಿಂತ ಮುಂಚೆಯೇ ತಾನೇ ತನ್ನ ಭಾವನನ್ನು ಸ್ವಂತ ಮಾಡಿಕೊಳ್ಬೇಕು ಎಂಬ ಹುಚ್ಚು ಆಲೋಚನೆಯಿಂದ ಆರುಷ್ಗೆ ಹತ್ತಿರವಾಗೋದಕ್ಕೆ ಬಹಳಾನೇ ಪ್ರಯತ್ನಿಸಿದ್ಲು. ಆದರೆ ಆರುಷ್ ಎಷ್ಟೋ ಸಮಯ ತನ್ನ ಕಡೆ ನೋಡಿರೋದ್ರಿಂದ ಅಸಹನೆ ಉಂಟಾಗಿ ತನ್ನ ಫ್ರೆಂಡ್ಸ್ನಲ್ಲೊಬ್ಬರು ಕೊಟ್ಟಿದ್ದ ಕೆಟ್ಟ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಫಿಕ್ಸ್ ಆಗಿ ಸರಿಯಾಗಿ ಆರುಷ್ ಬಾಗಿಲು ದಾಟೋ ಕೊನೆಯ ನಿಮಿಷದಲ್ಲಿ ಬಾವಾ ಅಂತ ಓಡ್ತಾ ಹೋದ್ಲು. ಫುಲ್ ಲಾಂಗ್ ಟ್ರ್ಯಾಕ್ನಲ್ಲಿ ಬೈಕ್ ಕೀ ತಿರುಗಿಸ್ತಿದ್ದಂಥ ಆರುಷ್ ಗೊಂದಲದಿಂದ ಸಿತಾರ ಕಡೆ ನೋಡ್ತಾ ಏನಾಯ್ತು ಸಿತಾರ ಅಂತ ಕೇಳಿದ್ರೆ ಬಾವಾ ಅದು ಇವತ್ತು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ, ನನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಅವನ್ನ ಕೇಳಿ ರಿಕ್ವೆಸ್ಟ್ ಮಾಡಿ ಒಪ್ಪಿಸಿದ್ಲು. ಆದರೆ ಫಸ್ಟು ಆರುಷ್ ಒಪ್ಪಿರಲಿಲ್ಲ. ಪಬ್ ಹೇಗಿರುತ್ತೆ ಅಂತ ತಿಳಿದಿದ್ದು ಆರುಷ್ ಕೋಪದಿಂದ ಒಪ್ಕೊಳ್ಳಿರಲಿಲ್ಲ. ಆದರೆ ಹೇಗೋ ಮಾಡಿ ಒಪ್ಸಿದ್ಲು. ಸರಿ ಹಾಗಾದರೆ ಜೈಗೆ ಸೆಂಡ್ ಆಫ್ ಕೊಡಬೇಕು, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ, ನಿಂಗೆ ತೊಂದರೆ ಇಲ್ವಲ್ಲ ಅನ್ನೋದ್ರಿಂದ ಸಿತಾರ ಮುಖ ಅಸಹಜವಾಗಿ ಬದಲಾಗಿ ಇಟ್ಸ್ ಓಕೆ ಬಾವಾ, ಏನೂ ಪರವಾಗಿಲ್ಲ ಅಂತ ಹೇಳಿದರು. ಸರಿ ಹಾಗಾದರೆ ರೆಡಿ ಬಾ ಅಂತಂದ. ಸಿತಾರ ಬಹಳ ಹುಮ್ಮಸ್ಸಿನಿಂದ ಜಸ್ಟ್ 5 ಮಿನಿಟ್ಸ್ ಬಾವಾ ಅಂತ ಹೇಳಿ ಓಡುತ್ತಾ ತನ್ನ ರೂಮ್ಗೆ ಹೋಗಿ ಮುಖಕ್ಕೆ ಮೇಕಪ್ ಸ್ವಲ್ಪ ಹೆಚ್ಚು ಹಾಕ್ಕೊಂಡು ಸುಂದರವಾಗಿ ಕಾಣ್ತಿದ್ದೀನಿ ಅಂತ ತನ್ನಲ್ಲಿ ತಾನೇ ಅಂದ್ಕೊಂಡ ಮೇಲೆ ಹೊರಟಳು. ಇಲ್ಲಿ ಅಹಿರಾ ಅಷ್ಟೊತ್ತಿಗೆ ತಂದೆಯೊಂದಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಇರೋದರಿಂದ ಈಗಾಗಲೇ ತಂದೆಯೊಂದಿಗೆ ಆರುಷ್ನನ್ನು ಪ್ರೀತಿಸ್ತಿರೋ ವಿಷಯದೊಂದಿಗೆ
ಪ್ರಪೋಸ್ ಮಾಡಬೇಕು ಅಂತಿರೋ ವಿಷಯವನ್ನು ಅದೇ ದಿನ ಪ್ರಪೋಸ್ ಮಾಡಬೇಕಂತ ಆರುಷ್ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಆ ದಿನ ದೇವ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇರೋದರಿಂದ ಮುಂಬೈಗೆ ಹೊರಡ್ತಾ, ಓಕೆ ಅಮ್ಮ ಜಾಗೃತಿ ಆಗಿರು, ಯಾವ ವಿಷಯವೇ ಆದರೂ ನನಗೆ ಫೋನ್ ಮಾಡಿ ಹೇಳು, ನಾನು ಫ್ಲೈಟ್ನಲ್ಲಿದ್ದರೆ ಮೆಸೇಜ್ ಮಾಡು ಓಕೆನಾ ಅಂತ ಪದೇ ಪದೇ ಹೇಳಿ ಸೆಂಡ್ ಆಫ್ ನೀಡಿ ತನ್ನ ಮೀಟಿಂಗಾಗಿ ಮುಂಬೈಗೆ ಹೋದ. ಇಲ್ಲಿ ದೇವ್ ಹೋದ್ಮೇಲೆ ಆರುಷ್ ಜಯ್ ಅವರು ಪ್ರತಿದಿನ ತಿರುಗೋ ಸ್ಥಳಗಳು ಅಹಿರಾಗೆ ತಿಳಿದಿರೋದ್ರಿಂದ ಹಿಂಬಾಲಿಸಿ ಹೋಗಿ ಎಲ್ಲೋ ಒಂದು ಕಡೆ ನೋಡಿ ಆರುಷ್ಗೆ ಪ್ರಪೋಸ್ ಮಾಡಬೇಕಂತ ಫಿಕ್ಸ್ ಆಗಿ ಸೀರೆಯನ್ನು ಉಟ್ಕೊಂಡು ಸುಂದರವಾಗಿ ರೆಡಿಯಾಗಿ ಹೊರಗೆ ಬಂದಳು. ಅಹಿರಾಳನ್ನು ಹಾಗೆ ನೋಡಿದಂತಹ ಸಾನ್ವಿ, ಏನಾದರೂ ವಿಶೇಷವಾ ಅಹಿ ಅಂತ ಕೇಳಿದ್ರು. ಹೌದು ಮಮ್ಮ, ಇಂದು ನನ್ನ ಫ್ರೆಂಡ್ ಯಶಸ್ವಿಯಾಗಿ ತನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ತನ್ನ ಕಂಪ್ನಿಯಲ್ಲಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಪಡೆದಳಂತೆ. ಸೊ ಅವಳು ಪಾರ್ಟಿ ನೀಡ್ತಿದ್ರೆ ಹೋಗ್ತಿದ್ದೀನಿ ಅವಳ ಮನೆಗೆ. ಬರೋದಕ್ಕೆ ಸ್ವಲ್ಪ ತಡ ಆಗಬಹುದು, ಕಂಗಾಲಾಗದೆ ನನಗೋಸ್ಕರ ಕಾಯ್ದೆ ನೀವು ನಿದ್ರಿಸ್ಬಿಡಿ. ನನ್ನ ಹಿಂದೆ ಸೆಕ್ಯೂರಿಟಿ ಯಾವಾಗಲೂ ಇರುತ್ತೆ, ಹಾಗಾಗಿ ನೀವು ಭಯ ಪಡಬೇಕಾದ ಅಗತ್ಯನೇ ಇಲ್ಲ ಅಂತ ಹೇಳೋದ್ರಿಂದ ಅದು ಕೂಡ ನಿಜವೇ ಅಂತ ಸರಿ ಅಂತ ಅಂದ್ಕೊಂಡ್ರು. ಆರೋಹಿ ಬರ್ತೀನಿ ಅಂತಿದ್ರೆ ಅಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಇರ್ತಾರೆ, ನೀವು ಅಲ್ಲಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ, ನೀವಿಲ್ಲೇ ಎಂಜಾಯ್ ಮಾಡ್ಕೊಳ್ಳಿ, ಎಷ್ಟು ಸಮಯ ಆಗ್ಬಿಡುತ್ತೆ, ಮಹಾ ಅಂದರೆ 1 ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ ಒಬ್ಬಳೇ ಕಾರ್ನಲ್ಲಿ ಹೊರಟಳು ಜಯ್ ಅವರ ಫ್ಲ್ಯಾಟ್ ಕಡೆ. ಇತ್ತ ಅಹಿರಾ ಜಯ್ ಫ್ಲ್ಯಾಟ್ ಇದ್ದ ಅಪಾರ್ಟ್ಮೆಂಟ್ ಹತ್ರ ಬರೋದು ಮತ್ತು ಆರುಷ್ ಕೂಡ ಬರೋದು ಒಂದೇ ಬಾರಿ ನಡೀತು. ಆರುಷ್ ಕಾರನ್ನು ಪೋರ್ಟಿಕೋದಲ್ಲಿ ನಿಲ್ಲಿಸಿ ಸಿತಾರಳನ್ನು ವೆಯ್ಟ್ ಮಾಡೋದಕ್ಕೆ ಹೇಳಿ ಜೈಗಾಗಿ ಹೋದ. ಜಯ್ ಕಾರ್ನಲ್ಲಿ ಸಿತಾರಳನ್ನ ನೋಡೋದು ನಡೆದ ಮೇಲೆ, ಇದೇನಿದು ಈ ಹುಡುಗಿ ಆರುಷ್ ಮೈದಿನಿ ಅಲ್ವಾ, ಆರುಷ್ ಜೊತೆ ಯಾಕಿದ್ದಾಳೆ, ಅವರೀಗ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊಂದಲದಿಂದ ಅಂದ್ಕೊಂಡು ಆರುಷ್ ಹತ್ರ ಹೋಗಬೇಕಂತ ಅಂದ್ಕೊಂಡ್ಳು. ಆದರೆ ಟೆನ್ಷನಿಂದ ಕಾರಿನೊಳಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ರೆ ಆರುಷ್ ಜೊತೆಗೆ ಜಯ್ ಕೆಳಗೆ ಬರಲಾಗಿ ಜಯ್ ಅಷ್ಟೊತ್ತಿಗೆ ತನ್ನ ಕಾರ್ನಲ್ಲಿ ಎಲ್ಲವನ್ನ ಸಜ್ಜುಗೊಳಿಸ್ಕೊಂಡು ರೆಡಿಯಾಗಿರೋದ್ರಿಂದ ಸರಿ ಜಾಗ್ರತೆ, ನಾನಿಲ್ಲದೆ ಈ ವಾರ ಸಮಯ ಹುಚ್ಚಾಗಿ ಎಂಜಾಯ್ ಮಾಡಿದೆ, ನನಗೋಸ್ಕರ ವೆಯ್ಟ್ ಮಾಡು, ಇಬ್ಬರು ಸೇರಿ ಎಂಜಾಯ್ ಮಾಡೋಣ ಅಂತ ತಮಾಷೆಯಾಗಿ ವ್ಯಂಗ್ಯವಾಗಿ ಹೇಳಿ ಕಣ್ಣು ಹೊಡೆದು ಸೆಂಡ್ ಆಫ್ ನೀಡಿದ ಮೇಲೆ ಜಯ್ ಹೋದ. ಜಯ್ ಹೋಗುತ್ತಲೇ ಆರುಷ್ ತನ್ನ ಕಾರ್ನ ಸ್ಟಾರ್ಟ್ ಮಾಡಿದ್ರೆ ಅಹಿರಾ ಎಲ್ಲೋ ಆರುಷ್ ಮಿಸ್ ಆಗ್ತಾನೇನೋ ಅಂತ ಹಿಂಬಾಲಿಸ್ತಾ, ಅವನ ಮೈದಿನಿ ಇದ್ರೇನಾಯಿತು, ಏನಾದರೂ ಆದರೆ ಹೇಗಾದರೂ ಆರುಷ್ಗೆ ನನ್ನ ಪ್ರೇಮದ ವಿಷಯ ಹೇಳಲೇಬೇಕು, ನಿಜಕ್ಕೂ ಈ ದಿನ ಒಳ್ಳೆ ದಿನ ಅಂತ ಮಮ್ಮ ಕೂಡ ಹೇಳಿದ್ಲು. ಮಾರ್ನಿಂಗ್ ನನ್ನ ಜಿಮ್ದಲ್ಲಿ ಏನೋ ಹೊಸ ವಿಷಯ ನಡೆಯಲಿದೆ ಅಂತ ಪದೇ ಪದೇ ಹೇಳಿದೆ, ನನಗೆ ತಿಳಿದಂತೆ ಅದು ಆರುಷ್ ನನ್ನ ಪ್ರೇಮವನ್ನು ಒಪ್ಕೊಳ್ಳೋದೇ ಆಗಿರಬೇಕೇನೋ ಅಂತ ತನ್ನಲ್ಲಿ ತಾನೇ ಅಂದ್ಕೊಂಡು ಆರುಷ್ ಅವರನ್ನೇ ಹಿಂಬಾಲಿಸಿದ್ಲು ಅಹಿರಾ. ಆರುಷ್ ಅವರ ಕಾರು ಸರಿಯಾಗಿ ಸಿಟಿ ಮಧ್ಯದಲ್ಲಿ ಇದ್ದ ಪಬ್ ಹತ್ರ ನಿಲ್ಲತ್ಲೆ ಕಣ್ಣುಗಳನ್ನ ಸಣ್ಣದು ಮಾಡಿ, ಏನಿದು ಆರುಷ್ ಪಬ್ಗೆ ಹೋಗ್ತಿದ್ದಾನೆ, ಆರುಷ್ಗೆ ಹುಡುಗಿಯರೊಂದಿಗೆ ಪಬ್ಗೆ ಹೋಗೋದು ಇಷ್ಟ ಇಲ್ವಲ್ಲ ಅಂತ ಗೊಂದಲದಿಂದ ಅಂದ್ಕೊಂಡಿರಲು ಆರುಷ್ ಕಾರನ್ನು ಪಾರ್ಕ್ ಮಾಡಿ ಸಿತಾರಳೊಂದಿಗೆ ಒಳಗೆ ಹೋಗೋದನ್ನು ಹೋಗ್ತಾ ಹೋಗ್ತಾ ಸಿತಾರ ಯಾರಿಗೋ ಕೈಯಿಂದ ಸನ್ನೆ ಮಾಡೋದನ್ನು ನೋಡಿ ಮನಸ್ಸೇನೋ ಏನೋ ಕೆಟ್ಟದ್ದು ನಡೀತಾ ಇದೆ ಅಂತ ಅನಿಸಿ ಇನ್ನು ತಪ್ಪದೆ ಒಳಗೆ ಹೋಗೋದು ಇಷ್ಟ ಇಲ್ಲದಿದ್ದರೂ ಆರುಷ್ಗೋಸ್ಕರ ಸೀರೆಯಲ್ಲಿ ಯಾವುದೇ ಭಾಗ ಕಾಣದಂತೆ ಕವರ್ ಮಾಡ್ಕೊಂಡ್ಮೇಲೆ ಪಬ್ ಒಳಗೆ ಹೋಗಿದ್ದು ಅವಳು ಕೂಡ. ಅವಳು ಒಳಗಡೆ ಹೋಗುವಾಗ ಆರುಷ್ ಸಿತಾರಳನ್ನ ತನ್ನ ಫ್ರೆಂಡ್ಸ್ ಹತ್ರ ಬಿಟ್ಟು ಬಾರ್ ಕೌಂಟರ್ ಹತ್ರ ಕೂತು ಬೀರ್ ಆರ್ಡರ್ ಮಾಡಿ ಸುತ್ತಲೂ ಗಮನಿಸ್ತಾ ಇದ್ದ. ಸೀರೆಯಲ್ಲಿ ಬಂದ ಅಹಿರಾಳನ್ನು ಕೆಲವರು ವಿಚಿತ್ರವಾಗಿ ನೋಡ್ತಾ ಇದ್ದರೆ ಅಹಿರಾ ಮಾತ್ರ ಅದು ಯಾವುದನ್ನು ಗಮನಿಸದೆ ಒಂದು ಕಾರ್ನರ್ಗೆ ಹೋಗಿ ಅಲ್ಲಿ ಟೇಬಲ್ ಹತ್ರ ಕೂತು ಆರುಷ್ ಸಿತಾರಳನ್ನೇ ಗಮನಿಸ್ತಾ ಇದ್ಲು. ಸಿತಾರ ಅಲ್ಲಿ ತನ್ನ ಫ್ರೆಂಡ್ಸ್ನ ಒಬ್ಬ ಹುಡುಗಿನ ಮಾತ್ರ ಪಕ್ಕಕ್ಕೆ ಕರ್ಕೊಂಡು ಹೋಗಿ 2 ನಿಮಿಷ ಮಾತಾಡಿದ ಮೇಲೆ ಹ್ಯಾಪಿಯಾಗಿ ಅವಳನ್ನ ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಹೇಳಿದಂತೆ ಅನ್ನಿಸ್ತಿದ್ರೆ ಅಹಿರಾ ಕಣ್ಣುಗಳು ಚಿಕ್ಕದಾಗಿ, ಈ ಹುಡುಗಿ ಏನಿದು ಇಷ್ಟು ಬದಲಾಗಿ ಕಾಣ್ತಿದ್ದಾಳೆ, ನಿಜಕ್ಕೂ ಈ ಸಮಯಕ್ಕೆ ಇವರು ಯಾಕೆ ಪಬ್ಬಿಗೆ ಬಂದಿದ್ದಾರೆ, ಬಂದವರು
ಈ ರೀತಿ ಇರದೆ ಒಬ್ಬರಲ್ಲಿ ಒಬ್ರು ಇಲ್ಲಿ ಯಾಕೆ ಈ ರೀತಿ ಇದ್ದಾರೆ ಇವರು, ಆರುಷ್ ಯಾಕೆ ತನ್ನ ಮೈದುನ ಕರ್ಕೊಂಡು ಬಂದಿರ್ತಾನೆ ಅಂತ ತನ್ನ ಆಲೋಚನೆಯಲ್ಲಿ ತಾನಿರ್ತಾ ಆರುಷ್ನನ್ನು ಗಮನಿಸ್ತಿದ್ಲು. ಆರುಷ್ ಆಗಲೇ ಬಂದ ಬೀರನ್ನು ನಿಧಾನವಾಗಿ ಸಿಪ್ ಮಾಡ್ತಾ ಅಲ್ಲಿ ಸ್ಲೋ ಮ್ಯೂಸಿಕ್ಗೆ ಹೆಡ್ ನಾಟ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದ. ಇಷ್ಟು ಹೊತ್ತಿನಲ್ಲಿ ಸಿತಾರ ಬಂದು ಬಾವಾ ಡ್ಯಾನ್ಸ್ ಮಾಡೋಣ ಬಾ ಅಂತ ಆಫರ್ ಇಟ್ಟರೆ ನೋ ಅಂತ ತಲೆಯನ್ನು ಅಡ್ಡವಾಗಿ ಆಡಿಸ್ದ ಆರುಷ್. ಹುಚ್ಚು ವೇಷಗಳನ್ನ ಹಾಕ್ತೆ ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗಬೇಕು, ಮೊದಲು ಅದನ್ನು ನೋಡು ಅಂತ ಬೇಸ್ ವಾಯ್ಸ್ನಲ್ಲಿ ಆತ ಹೇಳೋದ್ರಿಂದ ಸಿತಾರ ಭಯಪಟ್ಕೊಂಡು ಸರಿ ಅಂತ ತಲೆ ಆಡಿಸಿ ಸೈಲೆಂಟಾಗಿ ಪಕ್ಕಕ್ಕೆ ಹೋಗ್ಬಿಟ್ಲು. 10 ನಿಮಿಷದ ನಂತರ ಆರುಷ್ ಕಣ್ಣುಗಳು ಮುಚ್ಚಿ ಹೋಗ್ತಿದ್ದಂತೆ ಅನ್ನಿಸ್ತಿದ್ರೆ ಕಷ್ಟವಾಗಿ ಕಣ್ಣುಗಳನ್ನ ತೆರೀತಾ ಸಿತಾರಳನ್ನ ನೋಡೋದಕ್ಕೆ ಪ್ರಯತ್ನಿಸ್ತಿದ್ದ. ಅದೆಲ್ಲ ದೂರದಿಂದ ಗಮನಿಸ್ತಿದ್ದ ಅಹಿರ ಆಶ್ಚರ್ಯವಾಗಿ, ಏನಿದು ಒಂದೇ ಬೀರಿಗೆ ಕಣ್ಣುಗಳು ಮುಚ್ಚಿ ಹೋಗ್ತಿವ್ಯಾ? ಇಲ್ಲ, ನಾನು ನೋಡಿದ್ದೀನಿ, ಡ್ಯಾಡಿ ವೈನ್ ಕುಡಿದು ಸ್ಟ್ರಾಂಗ್ ಆಗಿರ್ತಾರೆ, ಮೇಲೆ ಆರುಷ್ಗೆ ಬೀರ್ ಅಭ್ಯಾಸ ಇದೆ, ಸೊ ಅಷ್ಟು ಬೇಗ ಕಣ್ಣುಗಳು ಮುಚ್ಚಿ ಹೋಗೋದಿಲ್ಲ. ಸಮಥಿಂಗ್ ಇಸ್ ರಾಂಗ್ ಅಂತ ಅಂದ್ಕೊಂಡು ಗಬಗಬನೆ ಆರುಷ್ ಹತ್ರಕ್ಕೆ ಹೋಗೋದಕ್ಕೆ ಹೊರಟ್ಲು. ಆದರೆ ತನ್ನನ್ನು ಸಡನ್ನಾಗಿ ಇಬ್ಬರು ಅಡ್ಡ ಹಾಕೋದ್ರಿಂದ ಗೊಂದಲದಿಂದ ತಲೆ ಎತ್ತಿ ನೋಡಿದ್ಲು. ಅವರಿಬ್ಬರು ಅಹಿರಾನನ್ನು ಅಣಕಿಸುವಂತೆ ನಗ್ತಾ ನೋಡ್ತಾ ಇದ್ದರೆ ಅವರ ನೋಟ ಅರ್ಥವಾದ ಅಹಿರ ಕಿರಿಕಿರಿಗೊಂಡು ದಾರಿ ಬಿಡಿ ಅಂತ ಹೇಳಿ, ದಾರಿ ಬಿಡೋದಕ್ಕಲ್ಲ ಪಾಪ ಅಡ್ಡ ಹಾಕಿದ್ದು, ನಮ್ಮ ಜೊತೆ ಎಂಜಾಯ್ ಮಾಡ್ತೀಯಾ ಅಂತ ಬರ್ತೀಯಾ ಅಂತ ಕೇಳಿದ್ರೆ ಹುಚ್ಚಾಗಿ ಮಾತಾಡಿದ್ರೆ ಅಷ್ಟೇ ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಬಾಡಿಯಿಂದ ನಿಮ್ಮ ತಲೆಗಳು ನಾಳೆ ಬೆಳಗ್ಗೆವರೆಗೆ ಬೇರೆ ಆಗದಿದ್ರೆ ನನ್ನನ್ನು ಕೇಳಿ, ನನ್ನ ಬ್ಯಾಕ್ಗ್ರೌಂಡ್ ತಿಳಿದೆ, ಅನಾವಶ್ಯಕವಾಗಿ ನನ್ನ ಜೊತೆ ಈ ರೀತಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಬಾಯಿ ಮುಚ್ಕೊಂಡು ಹೊರಟೋಗಿ ಅಂತ ಬೇಸ್ ವಾಯ್ಸ್ನಲ್ಲಿ ಹೇಳೋದ್ರಿಂದ ಅವ್ರಿಗೆ ಸ್ವಲ್ಪ ಭಯ ಆದರೂ ಅದನ್ನು ಹೊರಗೆ ತೋರಿಸ್ಕೊಳ್ದೆ, ಏನಿದು ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಅಷ್ಟು ಈಸಿಯಲ್ಲ ನಮ್ಮಿಂದ ತಪ್ಪಿಸ್ಕೊಳ್ಳೋದು ಅಂತ ನಗ್ತಾ ಅಂದರು. ಅಹಿರ ಕಿರಿಕಿರಿಗೊಂಡು ಒಂದು ನೋಟ ನೋಡಿ ಪಕ್ಕದಿಂದ ಹೋಗ್ಬಿಡೋದು. ಅವರಿಬ್ಬರು ಹಿಂಬದಿಯೇ ಬರಲು ಪ್ರಯತ್ನಿಸುವಷ್ಟರಲ್ಲೇ ಪಬ್ನಿಂದ ಮಾಯವಾಗಿ ಹೋಗೋದು ನಡೀತು. ಅಹಿರ ಆರುಷ್ಗೆ 5 ಅಡಿ ದೂರದಲ್ಲಿರುವಾಗ ಆರುಷ್ ಸಂಪೂರ್ಣವಾಗಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟ. ಹಾಗೆ ಬಾಡಿ ಪೂರ್ತಿ ಯಾವುದೋ ಅನ್ನಿಸ್ತಿದ್ರೆ ಇನ್ಯಾವುದೋ ಬೇಕು ಅಂತ ಅನ್ನಿಸ್ತಿದ್ರೆ ಬಾರ್ ಕೌಂಟರ್ ಮೇಲೆ ಮಲಕ್ಕೊಂಡು ಕನವರಿಸ್ತಾ ನಗ್ತಿದ್ದ. ಇಷ್ಟರಲ್ಲಿ ಸಿತಾರ ಬಂದು ಬಾವಾ ಅಂತ ಹ್ಯಾಪಿಯಾಗಿ ಆರುಷ್ ಕೈನ ಹಿಡಿದ್ಲೆ. ಸಿತಾರ ಇನ್ನು ಹೋಗೋಣವಾ ಮನೆಗೆ ಅಂತ ಮುದ್ದು ಕೇಳಿದ. ಸಿತಾರ ಕೊಟ್ಬಿಟ್ಟಿಗೆ ದೇಹ ಅತಿ ಸ್ವಾಧೀನ ಕಳ್ಕೊಳ್ತಿದ್ರೆ ಮನೆಗಲ್ಲ ಬಾವಾ, ಇಲ್ಲಿ ಒಂದು ರೂಮ್ನಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ನೋಡಿ ಹೋಗೋಣ ಬಾ ಅಂತ ಆರುಷ್ ಬೇಡ ಅಂದರೂ ಮತ್ತಿನಲ್ಲಿರೋದ್ರಿಂದ ಸುಲಭವಾಗಿ ಆರುಷ್ ಕೈನ ಹಿಡಿದು ಕರ್ಕೊಂಡು ಹೋದ್ಲು. ಅದೆಲ್ಲ ಗಮನಿಸಿದಂಥ ಅಹಿರ ಸಿತಾರ ತುಟಿಗಳಲ್ಲಿನ ನಗು, ಅಲ್ಲಿನ ಪರಿಸ್ಥಿತಿ ಪೂರ್ತಿ ಬೇರೆಯಾಗಿದ್ದರಿಂದ ಅನುಮಾನ ಬಂದು ಹಿಂಬದಿಯೇ ಹಿಂಬಾಲಿಸಿದ್ಲು ಇಲ್ಲಿಂದ ತಪ್ಪಿಸ್ಕೊಂಡು. ಆ ಪಬ್ನಲ್ಲಿ ಪರ್ಸ್ನಲ್ ರೂಮ್ಸ್ ಕೂಡ ಇರೋದ್ರಿಂದ ಅವುಗಳಲ್ಲಿ ಒಂದನ್ನು ಈಗಾಗಲೇ ಬುಕ್ ಮಾಡ್ಕೊಂಡಿರೋದ್ರಿಂದ ಆ ರೂಮ್ಗೆ ಕರ್ಕೊಂಡು ಹೋದ್ಲು ಸಿತಾರ ಆರುಷ್ನನ್ನು. ಇಷ್ಟರಲ್ಲಿ ಸಿತಾರ ಫ್ರೆಂಡ್ ಬಂದು ಏಯ್ ಇವನು ಕರೀತಿದ್ದಾನೆ, ಹೋಗಿ ಹಣ ಕೊಟ್ಟು ಮಾತಾಡ್ಕೊಂಡು ಬಾ ಅಂತ ಹೇಳಿದ್ಲು. ಸಿತಾರ ಬಹಳ ಸಂತೋಷವಾಗಿ ಥ್ಯಾಂಕ್ ಯು ಹೇಳಿ ದೊಡ್ಡ ಮೊತ್ತದಲ್ಲಿ ಹಣ ನೀಡೋದಕ್ಕೆ ಹೋಗ್ತಿದ್ರೆ, ಹಲೋ, ನಾನು ಇವನ ಹತ್ರಕ್ಕೆ ಹೋಗೋದಿಲ್ಲ, ಕೆಳಗೆ ನನ್ನ ಬಾಯ್ ಫ್ರೆಂಡ್ಗೆ ಅನುಮಾನ ಬಂದಿದೆ ಅಂದರೆ ಕೊಂದು ಹೂತು ಹಾಕ್ಬಿಡ್ತಾನೆ, ನಿನ್ನ ಥ್ಯಾಂಕ್ ಯು ನನಗೆ ಅಗತ್ಯ ಇಲ್ಲ, ಸಹಾಯ ಮಾಡಿದಷ್ಟುವರೆಗೂ ಮಾಡಿದ್ದೀನಿ, ನೀನು ನೀಡಬೇಕಾದದನ್ನು ನೀಡಿದೀಯಾ, ಇನ್ನು ಉಳಿದದ್ದು ನೀನೇ ಮಾಡ್ಕೊ ಅಂತ ಕೆಳಗೆ ಲೌಡ್ ಮ್ಯೂಸಿಕ್ ನಡುವೆ ಒಂದು ಟೇಬಲ್ ಹತ್ತಿರ ಕೂತು ಮಾಸ್ಕ್ ಹಾಕೊಂಡು ವ್ಯಕ್ತಿಯನ್ನು ತೋರಿಸಿ ಅವನಿಗೆ ಅಂಥೇಳಿ ಅಲ್ಲಿಂದ ಹೊರಟು ಹೋದ್ಲು ಆ ಹುಡುಗಿ. ಸಿತಾರ ಇನ್ನೇನು ಮಾಡೋದಕ್ಕಾಗದೆ ಸರಿ ಅಂತ ಹೇಳಿ ಡೋರನ್ನು ಕ್ಲೋಸ್ ಮಾಡಿ ಕೆಳಗೆ ಹೋದ್ಲು. ಸಿತಾರ ಆಗಿ ಹೊರಟು ಹೋಗೋದು ಅಷ್ಟರವರೆಗೆ ಮರೆಯಲ್ಲಿ ಅವಳ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದಂಥ ಅಹಿರ ಏನೋ ನಡೀತಾ ಇದೆ ಅಂತ ಟೆನ್ಷನ್ನಿಂದ ಫಾಸ್ಟಾಗಿ ಒಳಗೆ ಹೋಗಿ ಒಳಗಡೆಯಿಂದ ಡೋರನ್ನು ಕ್ಲೋಸ್ ಮಾಡಿಕೊಂಡು ಆರುಷ್ ಕಡೆಗೆ ನೋಡಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.